ಕುಲಕರ್ಣಿ ಅಂತ. ನಾನು ಕಲ್ತದ್ದಿಲ್ಲಿ ಬರೀ 1 ವರ್ಷ, 1974-75 ಬ್ಯಾಚ್ನಲ್ಲಿ. ಬಹುಶಃ ನನ್ನ ಸೀನಿಯರ್ ಇಲ್ಲಿ ನನಗಿಂತ ಹಿಂದೆವಾಗಿ ನನ್ನ ಜೊತೆ ಯಾರು ಇರಲಿಕ್ಕಿಲ್ಲ, ಬಿಫೋರ್ 1975 ಆಗಿದ್ರೆ. ಆದರೆ ನನಗೆ ನಿಮ್ಮೆಲ್ಲಕ್ಕಿಂತ ಹೆಚ್ಚು ಒಂದು ಸಂಪರ್ಕ ಈ ಶಾಲೆಗೆ. ಜೇವರಿಯಿಂದ ನನ್ನ ತಂದೆಯವರು ಟ್ರಾನ್ಸ್ಫರ್ ಆಗಿ ಬಂದರು ಟಿ.ಸಿ.ಎಸ್ ಕಾಲೇಜ್ಗೆ. 1980ರಿಂದ 92ರವರೆಗೆ ದೈಹಿಕ ಶಿಕ್ಷಣದ ಶಿಕ್ಷಕರಾಗಿ ಈ ಶಾಲೆ ನಿರ್ವಹಿಸಿದ್ದಾರೆ. ಆ ನಂತರ 2003ರಿಂದ 2007ರವರೆಗೆ ನನ್ನ ಧರ್ಮಪತಿಯವರು ಇಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ನಾನು SR-ಕಂಠಿ B.Ed ಕಾಲೇಜಲ್ಲಿ ಉಪನ್ಯಾಸಕನಾಗಿ ಸೇವೆ ಸಲ್ಲಿಸಿದ ಸಂದರ್ಭದಲ್ಲಿ 86ರಿಂದ 2019ರವರೆಗೆ ಈ ಶಾಲೆಗೆ ನಿರಂತರವಾಗಿ ನಮ್ಮ ವಿದ್ಯಾರ್ಥಿಗಳು ಪಾಠ ಕೊಡಬೇಕಾದಾಗ ನಾನು ಮೇಲ್ವಿಚಾರಣೆಗೆ ಬರ್ತಾ ಇದ್ದೆ. ಇಷ್ಟು ಸಂಬಂಧ ಈ ಶಾಲೆ ಜೊತೆ ಇದೆ. ನಾನು ಈ ಶಾಲೆಯ ವೈಭವ ತಾವೆಲ್ಲ ಹೇಳಬೇಕಾಗಿಲ್ಲ, ಆಗಿನ ಕಾಲ ವೈಭವ. ಬಹುಶಃ ಮೀಟಿಂಗ್ ಬಂದ್ರೆ ಈ ಕಾಲ ಎಲ್ಲಾ ಮನೆಯವರು ಬರ್ಬೇಕಿದ್ದ. ಅವ್ರು ಕಲ್ತದ್ದು 2 ವರ್ಷ, ಮುದ್ದಾಂಪುರದಿಂದ ಬಂದು ಹೋದ್ರು. ಅವಾಗ ಹರೀಶ್ ಸರ್ ಭೇಟಿಯಾಗಿದ್ದೀವಿ, ನಂಬರ್ ಕೊಟ್ಟು ಹೋಗ್ಯಾರ ಅವರು. ಸೊ ಈ ವಿಚಾರ 1 ವರ್ಷದಿಂದ ಅವರು ಇಲ್ಲೆಲ್ಲ ಅವಕ್ಕೆಲ್ಲ ಮೆಟ್ಲು ತಿಳಿಸಾಬೇಕು. ರಾತ್ರಿ ಎಲ್ಲ ಏನೋ ಚಟುವಟಿಕೆ ಇರ್ತಾವೆ. ನಾನು ವಿಡಿಯೋ ತಗೊಂಡು ವಿಡಿಯೋ ಅದ ಸುಮ್ಮನೆ ಬಿಟ್ಟು ಸರಿ ತಗೊಂಡು ನನಗೆ ಗೊತ್ತಿಲ್ಲ ಅಷ್ಟೇ. ಇಂಥವೆಲ್ಲ ಆಗ್ತಿರ್ತಾವೆ. ಹೊಸದನ್ನೆಲ್ಲ ನಾವೆಲ್ಲ ಜವಾಬ್ದಾರಿತವಾಗಿ ಬೇರೆ ಸಬ್ ಕಮಿಟಿಗಳನ್ನು ಮಾಡಿ, ಅಕಾಡೆಮಿಕ್ ಕಮಿಟಿ, ಸನ್ಮಾನ್ಯ ನ್ಯಾಯಮೂರ್ತಿಗಳ ಒಂದು ಗೌರವಾಧ್ಯಕ್ಷತೆಯಲ್ಲಿ ಸಭೆ ಜರುಗ್ತಾ ಇರೋದ್ರಿಂದ ಇಲ್ಲಿ ಒಂದು ನ್ಯಾಷನಲ್ ಬ್ಯಾಂಕ್ನಲ್ಲಿ ಒಂದು ಅಕೌಂಟ್ ಅನ್ನು ನಾವು ಮಾಡಿದ್ರೆ ಮುಂದೆ ರಿಜಿಸ್ಟ್ರೇಷನ್ ಹೋಗ್ಲಿಕ್ಕೆ ಅನುಕೂಲ. ಸದಸ್ಯತ್ವ ಒಂದು ಫಾರ್ಮ್ ನಿಗದಿ ಮಾಡಿ ಸದಸ್ಯತ್ವಕ್ಕೆ ಯಾರಾದ್ರೂ ಇಚ್ಛಿಸಿರೋರ್ಲಿ ಆ ಬ್ಯಾಂಕ್ ಅಕೌಂಟ್ ದುಡ್ಡು ಹಾಕಿ ಎಷ್ಟೊಂದು ನಿಗದಿ ಮಾಡಿ 500, 1000 ಅಥವಾ 100. ಬಟ್ ಸದಸ್ಯತ್ವಕ್ಕೆ ಒಂದು ನಿಗದಿ ಮಾಡಿದ್ರೆ ಆಗ್ತದೆ. ಅದನ್ನ ಮಾಡಿ ಕಾರ್ಯಶಾಲೆ ಇಮಿಡಿಯೇಟ್ ಆದ್ರೆ ಒಂದು ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾದಾಗ ನೀವು 11, 15, 21 ಕಾರ್ಯನಿರ್ವಹಿಸಿದ ಒಂದು ಸಂಖ್ಯೆಯನ್ನು ನಿಗದಿ ನಂತರದಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯದಲ್ಲಿ 40ರಿಂದ 50 ವಯಸ್ಸಿನವರು, 60 ವಯಸ್ಸಿನವರು ನಮ್ಮಂಥವ್ರು ಇಟ್ಟ ಸಲಹೆಗೆ ಕಾರ್ಯಕ್ಕೆ ಬರ್ಬೋದು. ಒಂದು ಯುವ ಪೀಳಿಗೆ ಇದ್ದವರು ಇಲ್ಲಿ ಕಾರ್ಯರೂಪಕ್ಕೆ ಒಂದು ಕಾರ್ಯವನ್ನು ನಿರ್ವಹಿಸಿದ್ರೆ, ನಿವೃತ್ತ ವಯಸ್ಸಿನಲ್ಲಿ ಇದ್ದವರು ನಮ್ಮಂತ ಎಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕಂತ ನಾನು ವಿನಂತಿ ಮಾಡ್ತೇನೆ. ಈ ನಿಟ್ಟಿನಲ್ಲಿ ಸಪ್ರದಂತವರು ಈ ಭೂದಾನವನ್ನು ಮಾಡಿದ್ದಾರೆ. ಈ ಕಾರ್ಯವನ್ನು ಇನ್ನೂ ಆಕ್ಟಿವ್ ಮಾಡಬೇಕಾದ್ರೆ ಇಲ್ಲಿ ಸತಿ ಸಪ್ಪದವರು ಬಂದಿದ್ದಾರೆ. ಅವರು ಕೂಡ ಇದರ ಮುಂಚೂಣಿಯೊಳಗೆ ಆ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗಿ ಮುನ್ನಡೆಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ನಾನು ಬಂದಿರೋದು 1979ನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸಿ ಸರ್ವರಿಗೂ ಕಾರ್ಯಕ್ರಮ ಮಾಡಿದಾಗ ಇಲ್ಲಿ ಎಷ್ಟು ಜನ ಸೇರಿದ್ದೀವಿ ಅದಕ್ಕಿಂತ ಹೆಚ್ಚಿನ ಜನ ಸೇರಿದ್ದೀವಿ ಒಂದು ಬ್ಯಾಚ್ಗೆ. ಬಟ್ ಇಲ್ಲಿ ಸುಮಾರು ವರ್ಷಗಳಿಂದ ಕಲಿತಂತಹ ಎಲ್ಲರೂ ಸಾಕಷ್ಟು ಜನ ಗುರುವಂದನಾ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ, ಎಷ್ಟೋ ಸಭೆಗಳನ್ನೆಲ್ಲ ಮಾಡಿದ್ದೀವಿ. ಸೊ ನಂದು ವೈಯಕ್ತಿಕವಾಗಿ ಈ ಸಂಖ್ಯೆ ಇಷ್ಟು ಇರೋದಕ್ಕೆ ಇನ್ನೂ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಪ್ರತಿಯೊಂದು ಬ್ಯಾಚ್ ನಿಂದ ನಮ್ಮ ಬ್ಯಾಚ್ ಅಲ್ಲಿ ನಮ್ದು ಒಂದೊಂದು ಕ್ಲಾಸಿಗೆ 5-6 ಬ್ಯಾಚ್ ಇದ್ವು, 300 ಜನ ಇದ್ವಿ ನಾವು ನಮ್ಮ ಕ್ಲಾಸ್ಗೆ 10th. ಸೊ ಈ ಕೆಲವೊಂದು ವೈಯಕ್ತಿಕವಾಗಿ ನಂದು 1996 ಬ್ಯಾಚ್ ಅಂತ ಮಾಡಿದೀವಿ, ಅದರಲ್ಲಿ ಒಂದು 150ರಿಂದ 160 ಜನ ಇದ್ದೀವಿ. ಸೊ ಈ ತರ ಪ್ರತಿಯೊಂದು ಬ್ಯಾಚ್ ಇರುತ್ತಲ್ಲ, ಅಲ್ಲಿ ಈ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ಈ ಒಂದು ಅಂಶಗಳನ್ನ ನಾವು ಗಮನಕ್ಕೆ ತಗೊಂಡ್ಬಂದಿದ್ದಾದ್ರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಷಯ ನಮ್ಮ ಎಲ್ಲಾ ಹಳೆಯ ವಿದ್ಯಾರ್ಥಿಗಳಿಗೆ ತಲುಪುತ್ತೆ. ಅವಾಗ ಇನ್ನೂ ಸದಸ್ಯತ್ವ ಸಂಖ್ಯೆ ಹೆಚ್ಚುತ್ತೆ. ಈ ಒಂದು ವಿಷಯ ಎಲ್ಲರೂ ಮನದಟ್ಟ ಆದ ಮೇಲೆ ಇನ್ನೂ ಹೆಚ್ಚಿನ ಜನ ಹೆಚ್ಚು ಆಸಕ್ತಿ ವಹಿಸಿ ನಮ್ಮೊಂದಿಗೆ ಕೈಗೂಡಿಸಬಹುದು ಅನ್ನೋದು ಒಂದು ನನ್ನ ಅಭಿಪ್ರಾಯ. ದಯವಿಟ್ಟು ತಮ್ಮ ತಮ್ಮ ಬ್ಯಾಚಿನ ಒಂದು ಗ್ರೂಪ್ ಅಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಮಾಡಿದ್ರೆ ಹೆಚ್ಚಿಗೆ ಅನುಕೂಲ ಆಗುತ್ತೆ, ಈ ಒಂದು ವಿಷಯ ತಲುಪುತ್ತೆ ಅನ್ನೋದು ಒಂದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಎಲ್ಲರಿಗೂ ಧನ್ಯವಾದ. ಇದನ್ನ ಹಾಕಿದ್ದಾರೆ. ಅವಾಗ ನನಗ ಆನೆ ಬಲ ಬಂದಷ್ಟು ಬಹಳ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತಂದ್ರಿ, ನಾನು ಕಾಯಂ ದಿವಸ ನಾವು ಹೊಲಕ್ ಹೋಗಕ್ಕ ಇಲ್ಲಿ ವಾಕಿಂಗ್ ಹೋಗ ಮುಂದ ಬರೋ ಮುಂದ ನಂದೊಂದು ಮನಸ್ಸಿನಾಗ ಬಹಳ ಕಾಡ್ತಿತ್ತು. ನಮ್ ಸಾಲ ನಾವ್ ಇಷ್ಟೆಲ್ಲಾ ಕಲ್ತೀವಿ, ವಿದ್ಯಾರ್ಥಿ ಹೋಗೋದ್ರಾಗ ಬಂದು ಇಲ್ಲೆಲ್ಲಾ ಚೀಟ್ ಹಾಕೊಂಡ್ ಕುಂದ್ರದು, ಇಲ್ಲಿ ರಾತ್ರಿ ಮದ್ಯಪಾನವನ್ನು ಕುಡಿಯೋದು ಇಂಥವೆಲ್ಲ ಮಾಡ್ತಾರೆ.
ಯಾಕಂದ್ರೆ ನಮ್ಮ ತಂದೆಯವರು ಇಲ್ಲಿ ಜೂನಿಯರ್ ಕಾಲೇಜ್ನ ಕ್ಲರ್ಕಲ್ ಟೇಬಲ್ ಡಿ ಬಿ ಮಡಿವಾಳ ಅಂತ. ಒಂದು ನಾನು ಈ ಪ್ರೆಸೆಂಟ್ CDC ಮೆಂಬರ್ ಡಿಗ್ರಿ ಕಾಲೇಜ್ನಾಗ. ನಾನು ಇಲ್ಲೇ ಕಾಲೇಜ್ ಬರೋ ಮುಂದೆ ಆ ಟೈಮ್ದಾಗ ಇಲ್ಲಿ ಬಂದಾಗ ನಮ್ಮ ಹೊಸ ಬಿಲ್ಡಿಂಗ್ನಾಗ ಬಾಕಲ ಮುರಿದು ಕಿಲಿ ಮುರಿದು ಅಲ್ಲಿ ಎಲ್ಲಾ ಸಂಡಸ್ ಗಿಡಸ್ ಮಾಡಿ ಎಲ್ಲಾ ವರ್ಸೆಟ್ ಮಾಡಿ ಹೋಗ್ತಾರೆ. ನಾವ್ ಹೇಳಬಾರ್ದು, ಬೀರಿನ ಬಾಟ್ಲಿ ಹೊಡೆದು ಸಿಗರೇಟ್ ಸೇರಿ ಎಲ್ಲಾ ವರ್ಸೆಟ್ ಮಾಡಿ ಹೋಗ್ತಾರೆ. ಮತ್ತ ಅದನ್ನ ಸ್ವಚ್ಛಗೊಳಿಸಿ ಅದನ್ನ ಕೆಬ್ನಟ್ ಡೀಲ್ ಹಾಕಿಸಿ ಅದನ್ನೆಲ್ಲ ಮಾಡಿಸಿದ್ವಿ. ಅದಕ್ಕೆ ನಮ್ಗೆಲ್ಲರೂ ನೀವೆಲ್ಲರೂ ನಾವು ಕೈಗೂಡಿಸಿ ನಾವು ಏನು ಜವಾಬ್ದಾರಿ ಕೊಡ್ತೀವಿ, ನಾವು ಪ್ರಾಮಾಣಿಕವಾಗಿ ನಾನು ಈ ಸಾಲಿ ವಿಚಾರದಾಗ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸೇವೆ ಮಾಡಕ್ ನಾ ರೆಡಿ ಇದೀನಿ. ಯಾವಾಗ ಕರೆದ್ರು ನಾವು ಬರಕ್ ರೆಡಿ ಇದೀನಿ. ನಮ್ಗೆ ಯಾಕಪ್ಪ ಅಂದ್ರ ನಾವೊಬ್ಬನ ಒಂದ ಕೈಲೇ ಚಪ್ಪಾಳೆ ಆಗಲ್ಲ. ಎಲ್ಲಾರು ಬಂದು ನೀವು ಹಿರಿಯ ಅಣ್ಣಂದಿರು ಎಲ್ಲಾರು ಗುರು ಹಿರಿಯರು ನಮ್ಮ ಸಹಪಾಠಿಗಳು ಎಲ್ಲಾರು ಕೂಡಿ ಇದು ಸಾಲಿಯ ಅಭಿವೃದ್ಧಿ ಮಾಡಿ. ಯಾಕಂದ್ರಿ ನಾವು ಮೊನ್ನೆ ಒಂದು ದಿವಸ ಕುಂದತ್ನಾಗ ಅದೆಲ್ಲ ಗಟ್ ಬಿದ್ದು ಕಾಂಕ್ರೀಟ್ ಕೆಳಗೆ ಎಲ್ಲ ಉದುರಿ ಬಿಟ್ಟೈತ್ರಿ. ಅದನ್ನ ಡೆವಲಪಿಂಗ್ ಮಾಡೋದಾಯ್ತು. ಮೊದಲದಾಗಿ ಎಲ್ಲಾ ಗುರು ಹಿರಿಯರ ವಿನಂತಿಸ್ಕೊಳ್ಳೋದೇನಂದ್ರ ಮೊದಲನೇದಾಗಿ ಕಾಂಪೌಂಡ್ ಆಗ್ಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗತ್ತ ಅದನ್ನು ಮಾಡೋಣ. ಸರ್ಕಾರದ ಸೌಲಭ್ಯಗಳನ್ನ ತಗೊಳೋದಾದ ಸರ್ಕಾರದ ವತಿಯಿಂದ ಮಾನ್ಯ ಶಾಸಕರಿಗೆ ಮತ್ತೆ MP ಅವರಿಗೆ ಅವ್ರಿಗೆ ಸಮೇತ ನಾವು ನಮ್ದು ಸಂಘ ರಿಜಿಸ್ಟ್ರೇಷನ್ ಆದ ತಕ್ಷಣ ಒಂದು ಮನವಿ